ಸಚಿವರಿಗೆ ಮಹತ್ವದ ಜವಾಬ್ದಾರಿ ವಹಿಸಿದ ಸಿಎಂ. ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ಉಸ್ತುವಾರಿ ನೇಮಕ. ನೂತನ ಸಚಿವರಿಗೆ ಜಿಲ್ಲೆಗಳನ್ನ ವಹಿಸಿದ ಆದೇಶವನ್ನ ಈಗ ನೀಡಲಾಗಿರುವಂತದ್ದು. ಸಚಿವರಿಗೆ ಮಹತ್ವದ ಜವಾಬ್ದಾರಿ ವಹಿಸಿದ ಸಿಎಂ ಡಿಕೆ ಶಿವಕುಮಾರ್. ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ಉಸ್ತುವಾರಿ ನೇಮಕ. ನೂತನ ಸಚಿವರಿಗೆ ಜಿಲ್ಲೆಗಳನ್ನ ವಹಿಸಿ ಆದೇಶವನ್ನ ಹೊರಡಿಸಲಾಗಿದೆ. ವಿಪತ್ತು ಕಾಲದಲ್ಲಿ ಜಿಲ್ಲೆಗಳನ್ನ ನೋಡಿಕೊಳ್ಳಲು ಆದೇಶ ಸಿಎಂರಿಂದ. ಸಚಿವರಿಗೆ ಮಹತ್ವದ ಜವಾಬ್ದಾರಿಯನ್ನ ವಹಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ಉಸ್ತುವಾರಿಯ ನೇಮಕ ಆಗಲಾಗಿದೆ. ನೂತನ ಸಚಿವರಿಗೆ ಜಿಲ್ಲೆಗಳನ್ನ ವಹಿಸಿ ಆದೇಶವನ್ನ ಹೊರಡಿಸಲಾಗಿದೆ. ವಿಪತ್ತು ಕಾಲದಲ್ಲಿ ಜಿಲ್ಲೆಗಳನ್ನ ನೋಡಿಕೊಳ್ಳಲು ಆದೇಶ. ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಈ ಒಂದು ಆದೇಶವನ್ನ ಹೊರಡಿಸಲಾಗಿದ್ದು, ಸಚಿವರಿಗೆ ಮಹತ್ವದ ಜವಾಬ್ದಾರಿಯನ್ನ ವಹಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ಉಸ್ತುವಾರಿಗಳ ನೇಮಕ ಮಾಡಲಾಗಿದೆ. ನೂತನ ಸಚಿವರಿಗೆ ಜಿಲ್ಲೆಗಳನ್ನ ವಹಿಸಿ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ವಿಪತ್ತು ಕಾಲದಲ್ಲಿ ಜಿಲ್ಲೆಗಳನ್ನ ನೋಡಿಕೊಳ್ಳಲು ಆದೇಶವನ್ನ ನೀಡಲಾಗಿರುವಂತದ್ದು ಸಿಎಂ ಡಿಕೆ ಶಿವಕುಮಾರ್ ಅವರಿಂದ. ನೂತನ ಸಚಿವರಿಗೆ ಈಗ ಮಹತ್ವದ ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಸಚಿವರು ಯಾರ್ಯಾರು ಅಂತ ಗಮನಿಸ್ತಾ ಹೋಗೋದಾದ್ರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ಹಾಗೆ ಚಿತ್ರದುರ್ಗ ಜಿಲ್ಲೆಯನ್ನ ನೀಡಿದ್ದಾರೆ. ಈ ಒಂದು ವಿಪತ್ತು ಹೊಣೆಯನ್ನ ನೀಡಿರುವಂಥದ್ದು. ಜೊತೆಗೆ ಎಚ್.ಕೆ. ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ, ಜೊತೆಗೆ ಬಳ್ಳಾರಿ, ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ, ಈ ಜಿಲ್ಲೆಗಳನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಜೊತೆಗೆ ರಾಮಲಿಂಗ ರೆಡ್ಡಿ ಬೆಂಗಳೂರು ದಕ್ಷಿಣ ಮತ್ತು ಮಂಡ್ಯ, ಈ ಒಂದು ಜಿಲ್ಲೆಗಳನ್ನ ನೀಡಿರುವಂಥದ್ದು. ಜೊತೆಗೆ ಎಂ.ಬಿ. ಪಾಟೀಲ್ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳನ್ನ ನೀಡಿರುವಂಥದ್ದು, ವಿಪತ್ತು ಹೊಣೆಯನ್ನ ಕೊಟ್ಟಿರುವಂಥದ್ದು. ಇತ್ತ ಕೆ.ಜೆ. ಜಾರ್ಜ್ ಮಂಗಳೂರು ಮತ್ತು ದಾವಣಗೆರೆ ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರ ಮತ್ತು ಹಾಸನ ಕ್ಷೇತ್ರವನ್ನ ನೀಡಲಾಗಿದೆ. ಈಶ್ವರ್ ಖಂಡ್ರೆ ಇವ್ರಿಗೂ ಕೂಡ ಈಗ ಬೀದರ್ ಮತ್ತು ಗದಗ್ ಜಿಲ್ಲೆಯನ್ನ ನೀಡಲಾಗಿರುವಂಥದ್ದು. ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಬೆಳಗಾವಿ ಮತ್ತು ಧಾರವಾಡ, ಜೊತೆಗೆ ಹಾವೇರಿ ಜಿಲ್ಲೆಗಳನ್ನ ನೀಡಲಾಗಿರುವಂಥದ್ದು. ವಿಪತ್ತು ಕಾಲದಲ್ಲಿ ಜಿಲ್ಲೆಗಳನ್ನ ನೋಡಿಕೊಳ್ಳಲು ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ನೂತನ ಸಚಿವರಿಗೆ ಈ ಒಂದು ಮಹತ್ವದ ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯನ್ನ ಕೊಟ್ಟಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ ರಾಯಚೂರು ಮತ್ತು ಕೊಪ್ಪಳ ಕ್ಷೇತ್ರವನ್ನ ಕೊಟ್ಟಿರುವಂಥದ್ದು. ಯುಟಿ ಖಾದರ್ ಉಡುಪಿ, ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳನ್ನ ನೀಡಿದ್ದಾರೆ. ಜೊತೆಗೆ ಬೈರುತಿ ಸುರೇಶ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಇನ್ನು ಯತೀಂದ್ರ ಸಿದ್ದರಾಮಯ್ಯ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರವನ್ನ ಕೊಟ್ಟಿದ್ದಾರೆ. ಈ ಒಂದು ಸಚಿವರಿಗೆ ವಿಪತ್ತು ಹೊಣೆಯನ್ನ ನೀಡಿರುವಂಥದ್ದು. ಡಿಕೆ ಶಿವಕುಮಾರ್ ಅವರು ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ನೂತನ ಸಚಿವರಿಗೆ ಜಿಲ್ಲೆಗಳನ್ನ ವಹಿಸಿ ಆದೇಶವನ್ನ ಕೂಡ ಕೊಟ್ಟಿರುವಂಥದ್ದು. ವಿಪತ್ತು ಕಾಲದಲ್ಲಿ ಜಿಲ್ಲೆಗಳನ್ನ ನೋಡಿಕೊಳ್ಳಲು ಈ ಒಂದು ಆದೇಶವನ್ನ ಹೊರಡಿಸಿರುವಂಥದ್ದು. ಎಷ್ಟೇ ಜನ ಇರಲಿ, ಆದರೆ ನೋಡ್ಕೊಳ್ಳೋದು ಮುಖ್ಯ, ಜನರ ಸಮಸ್ಯೆಗಳನ್ನ ಆಲಿಸೋದು ಮುಖ್ಯ ಅನ್ನೋದು ಡಿಕೆ ಶಿವಕುಮಾರ್ ಅವರ ಮಾತುಗಳು. ಈ ಕುರಿತಾಗಿ ಪ್ರಾಕೃತಿಕ ವಿಕೋಪದ ನಿರ್ವಹಣೆಗೆ ಈಗ ನೂತನ ಸಚಿವರಿಗೆ ಜಿಲ್ಲೆಗಳನ್ನ ವಹಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಜಿಲ್ಲೆಗಳನ್ನ ನೋಡ್ಕೊಳ್ಬೇಕು. ವಿಪತ್ತು ಕಾಲದಲ್ಲಿ ಜನರ ಸಮಸ್ಯೆಗಳನ್ನ ಕೂಡ ಆಲಿಸಬೇಕು. ತಕ್ಷಣಕ್ಕೆ ಈ ಒಂದು ಪರಿಹಾರವನ್ನ ನೀಡಿ ಅಂತ ಕೂಡ ಸಚಿವರಿಗೆ ಮಹತ್ವದ ಜವಾಬ್ದಾರಿಯನ್ನ ವಹಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಉಸ್ತುವಾರಿಯ ನೇಮಕ ಆಗಿರುವಂಥದ್ದು. ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ನೂತನ ಸಚಿವರಿಗೆ ಜಿಲ್ಲೆಗಳನ್ನ ನೀಡಿ ಕೆಲವೊಬ್ಬರಿಗೆ 2 ಜಿಲ್ಲೆ ಕೊಟ್ಟರೆ, ಕೆಲವೊಬ್ಬರಿಗೆ 3 ಜಿಲ್ಲೆಗಳನ್ನ ಕೊಟ್ಟು, ಯಾವ ಜಿಲ್ಲೆಗಳನ್ನ ಕೊಟ್ಟು ಆಯಾ ಜಿಲ್ಲೆಗಳ ಸಮಸ್ಯೆಗಳನ್ನ ಆಲಿಸಿ ಅಂತ ಕೂಡ ಅವರು ಮಹತ್ವದ ಜವಾಬ್ದಾರಿಯನ್ನ ನೀಡಿದ್ದಾರೆ.